ಮಹಿಳಾ ಮೀಸಲಾತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಬಹಳ ಸಂತೋಷದ ಸಂಗತಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತರುವಾಗಲಿಂದ ಹಿಡಿದು ಅವರ ಜೀವಿತಾವಧಿಯಲ್ಲಿ ಎಲ್ಲರಿಗೂ ಸಮಾನ ಅವಕಾಶಗಳು ಮತ್ತು ಅವರಿಗೆ ಹಕ್ಕು ಕರ್ತವ್ಯಗಳನ್ನು ಕೂಡ ಅದೇ ರೀತಿ ಕೊಡಬೇಕು. ಮಹಿಳೆಯರು ಮುಂದೆ ಬರಬೇಕಂತಂದರೆ ಅವ್ರಿಗೂ ಕೂಡ ಓಟಿನ ಹಕ್ಕು ಇರಬೇಕು, ಅಧಿಕಾರ ಇರಬೇಕು, ಮತ್ತು ಪುರುಷರಂತೆ ಅವ್ರಿಗೂ ಸಮಾನ ಅವಕಾಶಗಳು ಸಿಕ್ಕಿರಬೇಕು ಅನ್ನೋದು ಅವರ ವಾದ ಆಗಿತ್ತು. ಕಾಂಗ್ರೆಸ್ಸು ಬಹುಸಾರಿ ಇದನ್ನು ಮಾತಾಡ್ತಿದ್ದರು ಭಾಷಣದ ವಸ್ತುವಾಗಿ, ಆದರೆ ಹೃದಯದಿಂದ ಯಾವತ್ತೂ ಇದನ್ನು ಮಾಡಲಿಕ್ಕೆ ಹೊರಡಲಿಲ್ಲ. ಕಾಂಗ್ರೆಸ್ ತಂದಾಗ ಕಾಂಗ್ರೆಸ್ನವರೇ ಅದನ್ನು ವಿರೋಧ ಮಾಡಿಬಿಟ್ರು. ಈಗ ಮಾನ್ಯ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರಲ್ಲ, ಆ ನೆಲೆಯಲ್ಲಿ ಧರ್ಮ ಭಾಷೆ ಭೇದಗಳಿಲ್ಲದೆ, ಜಾತಿ ಭೇದಗಳಿಲ್ಲದೆ, ಮುಸಲ್ಮಾನರಿರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು, ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಬೇಕು ಅನ್ನೋ ಕಾರಣ ಇಟ್ಕೊಂಡು ಇವತ್ತು ಈ ಬಿಲ್ಲನ್ನು ತಂದಿದ್ದಾರೆ. ಇವತ್ತು ಈ ನಾರಿ ಶಕ್ತಿ ಎಲ್ಲ ಮಹಿಳೆಯರು ಕೃತಜ್ಞರಾಗಿರಬೇಕು ಮಾನ್ಯ ಮೋದಿಜಿಯವರಿಗೆ. ಆದರೆ ಇದು ಬಿ ಜೆ ಪಿ ಪರವಾಗಿ ಇದ್ದು ಬಿಡ್ತದಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರು ವಿರೋಧ ಮಾಡೋದು. ವಿರೋಧ ನೇರವಾಗಿ ಮಾಡಲಿಕ್ಕಾಗಲ್ಲ, ಆದರೂ ಕೂಡ ಬಹಳ ಸಂಕಷ್ಟದಲ್ಲಿದೆ ಕಾಂಗ್ರೆಸ್ಸು. ಅವರು ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ವಿರೋಧ ಮಾಡ್ತಾರೆ, ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಒಟ್ಟಿಗೆ ದೇಶ ಸಂವಿಧಾನದ ಪ್ರಕಾರ ನಡೆಯಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದರು. ಮಾನ್ಯ ಮೋದಿಜಿಯವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ಮತ್ತು ಬಹುದಿನಗಳ ಮಹಿಳೆಯರ ಬೇಡಿಕೆಗಳನ್ನು ಇವತ್ತು ನನಸು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್, ಈಗ SC/ST ಹೆಣ್ಮಕ್ಳಿಗೆ ಒಳ ಮೀಸಲಾತಿಯಲ್ಲಿ ಒಂದು ಸ್ವಲ್ಪ ರಿಸರ್ವೇಷನ್ ಇದೆ, ಅದೇ ಇತರೆ ಮತ್ತು OBC ಅವರಿಗೆ ಯಾಕಿಲ್ಲ? ಇದು ಜಾತಿ ಮೇಲೆ ಏನಾದರೂ ಡಿಪೆಂಡ್ ಆಗಿದೆಯಾ ಸರ್? ನೋಡಿ, SC/STಗಳಿಗೆ ಮೀಸಲಾತಿ ಇರೋದು ಜಾತಿಯ ಆಧಾರದ ಮೇಲೇ. ಹೌದು, ಅದು ಮೊದಲಿಂದ ಇದೆ. ಅದು ಸಂವಿಧಾನದ ಅದು ಹಕ್ಕು. ಅದು ಜಾತಿ ಮತ್ತು ಅವರ ಜನಸಂಖ್ಯೆಗೆ ಅನುಗುಣವಾಗಿದೆ. ಹಿಂದುಳಿದವರಿಗಾಗಲಿ ಅಥವಾ ಬೇರೆಯವ್ರಿಗಾಗಲಿ ಯಾರಿಗೇ ಕೊಟ್ಟಿದ್ದರೆ ಅದು ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತಲೋ ಅಥವಾ ಹಿಂದುಳಿದಿರೋಕ್ಕೆ ಮಾತ್ರ ಇದೆ, ಅದು ಜನಸಂಖ್ಯೆಗೆ ಆಧಾರವಾಗಿಲ್ಲ. ಅದರಿಂದಾಗಿ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಗೆ ಬೇರೆ ಮೀಸಲಾತಿಗಳನ್ನು ಹೋಲಿಸ್ತಕ್ಕಂಥದ್ದೇ ತಪ್ಪು. ಹಾಗಲ್ಲ ಸರ್, ಈಗ ನಾರಿ ಶಕ್ತಿ ಅಂತ ಹೆಸರು ತಗೊಂಡು ಹೆಣ್ಮಕ್ಳಲ್ಲಿ ಮತ್ತೆ SC/ST ಜನರಲ್ ಅಂತ ಸಪ್ರೇಟ್ ಮಾಡೋದು ಅಂತ ಕೇಳ್ತಿದ್ದಾರೆ. ಅದು ಯಾಕೆ ಅಂತಂದರೆ SC/STಗಳಿಗೆ ರಿಸರ್ವೇಷನ್ ಇದ್ದೇ ಇದೆ, ಮೊದಲಿಂದ ಇದೆ. ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ಅದರಲ್ಲೂ ಮಹಿಳೆಯರಿಗೆ ಸಿಗುತ್ತೆ. ಇಲ್ಲಿ ಜನರಲ್ಲೂ ಕೂಡ ಎಲ್ಲ ಮಹಿಳೆಯರಿಗೂ ಸಿಗುತ್ತೆ. ಮಹಿಳೆಯರು ಜನರಲ್ಲು ಅಂತಿರುತ್ತೆ. SC/STಗಳದ್ದು SC/ST ಜನರಲ್ ಅಂತ ಇರ್ತದೆ. ಒಂದು ಸಮಯ SC/STಗಳಿಗೆ ಅಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇಲ್ಲ ಅಂತಂದರೆ ಜನರಲ್ಲಲ್ಲೆಲ್ಲ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ ಅವರು. ಅದರಿಂದ SC/STಗಳಲ್ಲೇ ಮಹಿಳೆಯರು ಕೊಟ್ಟು ಗೆಲ್ಲಿಸಬೇಕು ಅನ್ನೋದು ಅದು ಸಂವಿಧಾನದ ಆಶಯ. ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ. ಎಸ್ ಸರ್, ಈಗ ಹೆಣ್ಮಕ್ಳು ನಿಂತು ಎಲೆಕ್ಷನ್ ಗೆದ್ದು ಎಲ್ಲ ಏನದು ಅಖಾಡಕ್ಕೆ ಇಳಿದ ಮೇಲೆ ಅವ್ರನ್ನ ಇಟ್ಕೊಂಡು ಅವರ ಗಂಡಂದ್ರು ಆಡಳಿತ ನಡೆಸ್ತಾರಾ ಅಂತ ಅದನ್ನು ನೀವು ನಾವಾಗಲೇ ನೋಡಿದ್ದೀವಿ ಈ ಜಿಲ್ಲಾ ಪಂಚಾಯತ್ ಆ ಥರದ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ. ಇದ್ರ ಬಗ್ಗೆ ನೀವೇನು ಹೇಳಿ? ಕೆಲವು ವಿಷಯಗಳನ್ನು ಇದು ಕಾನೂನಾತ್ಮಕವಾಗಿ ಸರಿಪಡಿಸೋದು ಅಷ್ಟು ಸುಲಭ ಅಲ್ಲ. ಯಾವುದನ್ನು ಅಂದರೆ, ಈಗ ನೀವು ಕೌನ್ಸಿಲರ್ ಆಗಿದ್ದು, ಜಿಲ್ಲಾ ಪರಿಷತ್ತು, ತಾಲೂಕು ಪಂಚಾಯಿತಿ ಇವೆಲ್ಲ ಆದಾಗ ಮಹಿಳೆಯರು ನಿಂತು ಗೆದ್ದಾಗ ಅವರು ನಡೆಸಲಿಕ್ಕೆ ಆಗದೇ ಇದ್ದಾಗ ಮಾಡಿರ್ತಕ್ಕಂಥ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇವೆ. ಆದರೆ ಅದು ತಪ್ಪು, ಮಾಡಬಾರ್ದು. ಆದರೆ ಏನು ಮಾಡ್ತೀರಿ, ಅವರು ಬಂದಾಗ ಅದಕ್ಕೇನು ಮಾಡಬೇಕು, ಒಂದು ಕಾನೂನು ತರಬೇಕು. ಏನಿದ್ರೂ ಅವರೇ ಬರಬೇಕು, ಅವರೇ ಮಾಡಬೇಕು. ಇನ್ನೊಬ್ಬರಿಗೆ ಅವಕಾಶ ಇಲ್ಲ ಅನ್ನೋದನ್ನು ತರಬೇಕು. ಅಥವಾ ಯಾರು ಅಧಿಕಾರ ಸ್ಥಾನದಲ್ಲಿರ್ತಾರೋ ಅವರು ಅಂಥವುಗಳಿಗೆ ಅವಕಾಶ ಕೊಡಬಾರ್ದು ಅಷ್ಟೇ. ಯಾರಿಗೆ ಇದಿದೆಯೋ ಸ್ಥಾನ ಇದೆಯೋ ಆ ಸ್ಥಾನವನ್ನು ಅವರೇ ತುಂಬಬೇಕಲ್ಲ. ಅವರ ಸ್ಥಾನವನ್ನು ಇನ್ನೊಬ್ಬರು ಹೋಗಿ ತುಂಬೋದು ಸರಿಯಲ್ಲ. ಸರ್, ಈಗ ಮೀಸಲಾತಿ ಮತ್ತು ಮಹಿಳೆಯರು ಎಲೆಕ್ಷನ್ ನಿಂತ ಮೇಲೆ ಸೀಟ್ ಕೊಡಲೇಬೇಕು. ಈಗ ಆಲ್ರೆಡಿ ಅಖಾಡದಲ್ಲಿರೋರು ಮಕ್ಕಳು ಮೊಮ್ಮಕ್ಕಳೇ ಮಹಿಳೆಯರ ನಿಲ್ಲಿಸ್ಬಿಟ್ಟು ಮತ್ತೆ ಅಧಿಕಾರ ಅವರೇ ಗಿಟ್ಟಿಸ್ಕೋತಾರ ಅಂತ ಇಲ್ಲ, ಅದನ್ನೇ ನಾನು ಹೇಳಿದ್ದು. ಈಗ ರಾಜಕೀಯ ಪಕ್ಷಗಳು ಕೊಡುವಾಗ ಯೋಚನೆ ಮಾಡಬೇಕದಲ್ಲ. ರಿಸರ್ವೇಷನ್ ಕೊಡೋದಷ್ಟೇ ಸರ್ಕಾರದ ಕೆಲಸ ಅಥವಾ ಸಂವಿಧಾನದ ಕೆಲಸ.
ಹೇಗೆ ನಡೆಸ್ಕೊಳ್ಬೇಕು ಅನ್ನೋದು ಆಯಾ ಪಕ್ಷಗಳಿಗೆ ಬಿಟ್ಟು ವಿಷಯ. ಆಲ್ರೆಡಿ ಸ್ಟ್ರಾಂಗ್ ಇರ್ತಾರಲ್ಲ. ಅಲ್ಲಲ್ಲ, ಇದಿರ್ಬೋದು, ನಾನು ಇಲ್ಲ ಅಂತೇಳಲ್ಲ. ಆದರೆ ಪಕ್ಷಗಳು ತೀರ್ಮಾನ ತಗೊಳ್ಬೇಕು. ಆಮೇಲೆ ಪಕ್ಷಗಳು ತೀರ್ಮಾನ ತಗೊಳ್ಳುವಾಗ ವೀಕ್ ಅಂತಿದ್ದರೆ ತಗೊಳ್ಳಲ್ಲ ಯಾರು. ಈಗ ಕಾಂಗ್ರೆಸ್ ಭಾಳ ವೀಕ್ ಕ್ಯಾಂಡಿಡೇಟು, ನಮ್ಮದು ಸ್ಟ್ರಾಂಗ್ ಕ್ಯಾಂಡಿಡೇಟು ಅಂತಂದರೆ ಸ್ಟ್ರಾಂಗ್ ಇರೋರು ಗೆಲ್ತಾರೆ. ಅದಕ್ಕೆ ಅವ್ರು ಮೊದಲೇ ತೀರ್ಮಾನ ಮಾಡ್ತಾರೆ, ಅವರು ಸ್ಟ್ರಾಂಗ್ ಇದ್ದರೆ ನಾವು ಸ್ಟ್ರಾಂಗ್ ಇರೋರನ್ನ ಕೊಡಬೇಕು ಅಂತಲ್ವಾ. ಹಾಗೆ ವೀಕ್ ಇರೋರನ್ನ ಯಾರೂ ಫೀಲ್ಡ್ ಮಾಡೋಕ್ಕೋಗಲ್ಲ. ಅಂಥ ಟೈಮ್ನಲ್ಲಿ ಪಕ್ಷಗಳು ತೀರ್ಮಾನ ತಗೊಂಡು ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.